ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸಂಜುಶ್ರೀ ಟ್ಯಾಸಲ್ಸ್. ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ನಾನೊಂದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದಕ್ಕಿಂತ ಸ್ವಲ್ಪ ಒಂದು ಸ್ಟೆಪ್ 2 ಸ್ಟೆಪ್ಪು ಜಾಸ್ತಿ ಇದೆ, ಬಟ್ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಬಟ್ಟೆ ಮೇಲೆ ದಾರನ ಗಂಟು ಹಾಕ್ಕೊಂಡಿದ್ದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ 3 ಚೈನ್ ತೊಗೊಂಡಿದ್ದೀನಿ. 3 ಚೈನ್ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇದು ಕುಚ್ಚು ಕಟ್ಟೋದಕ್ಕೆ, ಗ್ಯಾಪ್ ಬಿಡೋದಕ್ಕೆ ಮಾಡ್ಕೊಂಡಿದ್ದಷ್ಟೇ. ಫಸ್ಟು ಮಾತ್ರ ಈ ರೀತಿ ಮಾಡೋದು. ಅದಾದಮೇಲೆ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಇಲ್ಲಿಂದ 5 ಕಂಬ ಮಾಡಿದ್ದೀನಿ. ಈ ಫಸ್ಟು ಗ್ಯಾಪ್ ಇದೆಯಲ್ಲ, ಅದು ಇಲ್ಲಿ ಮಾತ್ರ 2 ಕಂಬ ಹಾಕ್ಕೊಂಡಿರೋದು. ಮತ್ತೆಲ್ಲೂ ಈ ರೀತಿ ಮಾಡಿಕೊಂಡಿಲ್ಲ. ಅಂದರೆ ವಿಡಿಯೋ ಎಂಡಲ್ಲಿ ನೋಡಿಕೊಂಡು ಮತ್ತೆ ಕುಚ್ಚೆ ಬರೋ ಥರ ಮಾಡೋದಕ್ಕೆ ಟ್ರೈ ಮಾಡಬೇಕು. ಒಂದೊಂದು ಸಾರಿ ಬರುತ್ತೆ, ಇನ್ನೊಂದೊಂದು ಸಾರಿ ಬರಲ್ಲ. ಹಾಗಾಗಿ ಅದು ಕೊನೆಗೆ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ. ಈಗ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟು 3 ಚೈನ್ ಹಾಕ್ಕೊಂಡು ಅದು ಒಂದು ಕಂಬದ ಲೆಕ್ಕ ತೊಗೊಂಡು ಮತ್ತೆ ಒಂದು ಕಂಬ ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಚೈನ್ ಗ್ಯಾಪ್ ಕೊಟ್ಟು ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಬಿಟ್ಕೊಂಡಿರೋದು. ಅದಾದಮೇಲೆ 5 ಕಂಬಗಳನ್ನ ಹಾಕ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ ತೊಗೊಂಡು ಲಾಕ್ ಮಾಡಿದ್ದೀನಿ. 5 ಕಂಬ ಆದಮೇಲೆ ಇಲ್ಲಿಗೆ ಆರ್ಚ್ ಬರುತ್ತೆ. ಈ ಕ್ರಿಸ್ಟಲ್ ಬೀಡ್ ಕೆಳಗಡೆ ಮತ್ತೆ 5 ಕಂಬಗಳನ್ನ ಹಾಕ್ಕೊಂಡು ಹೋಗಿದ್ದೀನಿ. ಈ ಡಿಸೈನಲ್ಲಿ ಫಸ್ಟ್ ಸ್ಟೆಪ್ಪು ಇದಾಗಿರುತ್ತೆ. ಮತ್ತು ಪೂರ್ತಿ ಈ ಲೈನ್ ಪೂರ್ತಿ ಇದೇ ರೀತಿ ಬರುತ್ತೆ. ಇದೇ ಕೌಂಟಿಂಗಲ್ಲೇ ತೊಗೊಂಡಿರ್ತೀನಿ. ಮತ್ತು 3 ಕಂಬ ಹಾಕ್ಕೊಂಡಿದ್ದೀನಿ. ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಳೋದು ಅಂದರೆ ಕಂಬಗಳನ್ನೇ ಹಾಕ್ಕೊಂಡು ಹೋಗೋದು. ಈ ಲೈನು ಬೇಸ್ ಲೈನ್ ಇದೇ ಆಗಿರುತ್ತೆ. ಇದೇ ರೀತಿ ಮಾಡ್ಕೊಂಡು ಹೋಗೋದು. ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ಯಾಕೆಂದರೆ ಲೆಂತಿ ಆಗಿಬಿಡುತ್ತೆ. ತುಂಬ ಲೆಂತಿ ಆದರೆ ನೋಡೋದಕ್ಕೂ ಇಷ್ಟಪಡೋದಿಲ್ಲ ಅಂತ. ಹಾಗಾಗಿ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ನಿಲ್ಲಿಸಿ ನೋಡಿಕೊಂಡು ನೆಕ್ಸ್ಟ್ ಹಾಕ್ಕೋತಾ ಹೋಗಿ. ಫಸ್ಟ್ ಸ್ಟೆಪ್ ಇಷ್ಟೇ ಫ್ರೆಂಡ್ಸ್. ಫಸ್ಟ್ ಒಂದು ಕುಚ್ಚಿಗೆ ಗ್ಯಾಪ್ ಇಟ್ಕೊಂಡಿದ್ದೀನಿ. 5 ಕಂಬಗಳನ್ನ ಹಾಕ್ಕೊಂಡು ಒಂದು ಕ್ರಿಸ್ಟಲ್ ಬೀಡು ಮತ್ತು 5 ಕಂಬ, ಮತ್ತು ಕುಚ್ಚು ಕಟ್ಟೋಕ್ಕೆ 3 ಚೈನ್ ಗ್ಯಾಪು, ಮತ್ತು ಕಂಬ ಮತ್ತು ಕ್ರಿಸ್ಟಲ್ ಬೀಡ್ ಇದೇ ರೀತಿ. ಪೂರ್ತಿ ಈ ಲೈನನ್ನು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಮತ್ತು ಎಂಡಿಂಗ್ ಬಂದಾಗ ಸ್ವಲ್ಪ ಅಳತೆನ ನೋಡ್ಕೋಬೇಕು. ಈಗ ತೋರಿಸ್ತಿದ್ದೀನಲ್ಲ ಈ ರೀತಿ, ಅಂದರೆ ಸ್ವಲ್ಪ ಇದ್ದಾಗಲೇ ನೋಡ್ಕೋಬೇಕು. ಯಾಕಂದರೆ ಸ್ಟಾರ್ಟಿಂಗ್ ಕುಚ್ಚು ಬಿಟ್ಟಿದ್ದೀನಲ್ಲ, ಇಲ್ಲಿಗೆ ಕುಚ್ಚು ಬರುತ್ತೋ ಆರ್ಚ್ ಬರುತ್ತೋ ಗೊತ್ತಾಗಲ್ಲ. ಒಂದೊಂದು ಸಾರಿ ಕುಚ್ಚು ಆರ್ಚು ಎರಡೂ ಬರಲ್ಲ, ಮಧ್ಯದಲ್ಲಿ ನಿಂತು ಬಿಡುತ್ತೆ. ಹಾಗಾಗಿ ಇಲ್ಲಿ ನನಗೆ ಆರ್ಚಿಗೆ ಎಂಡ್ ಆಗ್ತಾಯಿದೆ. ಹಾಗಾಗಿ ಅದನ್ನು ಕರೆಕ್ಟಾಗಿ ಕೂರಿಸ್ಕೋಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಎಂಡಿಂಗು ಸ್ಟಾರ್ಟಿಂಗ್ ಒಂದೇ ರೀತಿ ಬರಲ್ಲ. ಅಂದರೆ ಕುಚ್ಚಿದ್ರೆ ಕುಚ್ಚೇ ಬರಲ್ಲ. ಒಂದೊಂದು ಸಲ ಆರ್ಚ್ಗೂ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾನು ಟ್ರೈ ಮಾಡಿದೆ ಎಂಡ್ಗೂ ಕುಚ್ಚೇ ಬರೋ ರೀತಿ ನೋಡೋಣ ಅಂತ. ಬಟ್ ಅದು ಮತ್ತು ಫಿನಿಶಿಂಗ್ ಹಾಳಾಗಿಬಿಡುತ್ತೆ ಅಂತ ಅದು ಕುಚ್ಚು ಇರದೇ ಇದ್ದರೂ ಪರವಾಗಿಲ್ಲ ಅಂತ ಆರ್ಚ್ಗೆ ಎಂಡ್ ಮಾಡಿದ್ದೀನಿ. ಈ ಸ್ಟೆಪ್ಪಲ್ಲಿ ಚೈನ್ ಹಾಕ್ಕೊಂಬರಬೇಕು. ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಆರ್ಚ್ ಬರಬೇಕು. ಹಾಗಾಗಿ ಇದು ಬೇಸ್ ಲೈನ್ ಥರ ಮತ್ತೆ ಚೈನ್ ಹಾಕ್ಕೊಂಬರಬೇಕು. ನಾನು ಕ್ರಿಸ್ಟಲ್ ಬೀಡ್ ಸುತ್ತ 4 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಆ ಕಂಬಗಳಿತ್ತಲ್ಲ ಆ ಗ್ಯಾಪಿಗೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಕುಚ್ಚು ಕಟ್ಟೋ ಗ್ಯಾಪಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಈಗ ನೋಡಿದ್ದೀರಲ್ಲ, ಈಗ ಸ್ಟಾರ್ಟಿಂಗ್ ಅಂದ್ಕೊಂಡ್ರೆ ಇಲ್ಲಿ 4 ಚೈನ್ ಹಾಕ್ಕೊಂಡು ಆ ಕ್ರಿಸ್ಟಲ್ ಬೀಡ್ ಪಕ್ಕಕ್ಕೆ ಒಂದು ಹೋಲ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಪಕ್ಕಕ್ಕೇ ಕ್ರಿಸ್ಟಲ್ ಬೀಡ್ ಪಕ್ಕಕ್ಕೇ ಮತ್ತೆ ತೊಗೊಂಡ್ಬಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಚೈನು, ಅಂದರೆ 5 ಕಂಬಗಳಿತ್ತಲ್ಲ ಅದ್ರ ಮೇಲೆ 4 ಚೈನ್ ಸಾಕಾಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. 3 ಚೈನು
ಇಷ್ಟು ಸಾಕಾಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಅದು ಮೇಲ್ಗಡೆ ಕಂಬದೊಳಗೆ ಹಾಕಬಾರ್ದು, ಕಂಬದ ಮೇಲ್ಗಡೆ ಒಂದು ಚೈನ್ ಗ್ಯಾಪ್ ಕಾಣುತ್ತಲ್ಲ ಅದ್ರ ಮೇಲೆ ಹಾಕ್ಕೊಳ್ಳೋದು. ಈ ಲೈನು ಅಷ್ಟೇ, ಇಷ್ಟೇ ಫ್ರೆಂಡ್ಸ್. ಇದು ಬರೀ ಚೈನ್ಗಳನ್ನ ಹಾಕ್ಕೊಂಡು ಹೋಗೋದು. ಮತ್ತು ಚೈನ್ ಹಾಕಬೇಕಾದ್ರೂ ನೋಡ್ಕೊಂಡು ಹಾಕ್ಕೊಳ್ಳಿ, ಟೈಟು ಲೂಸು ಮಾಡಬೇಡಿ. ಒಂದೇ ಸಮ, ಒಂದೇ ಅಳತೆಯಲ್ಲಿ ಹಾಕ್ಕೊಂಬನ್ನಿ. ಈ ರೀತಿ ಬರುತ್ತೆ. ಈಗ ನಾನು ಸೀರೆ ಕಲರ್ ದಾರ ತೊಗೊಂಡಿದ್ದೀನಿ, 7 ಎಳೆ ತೊಗೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲೂ ಅಷ್ಟೇ 7 ಎಳೆ ದಾರನೇ ತೊಗೊಂಡಿರೋದು ನಾನು. ಇದನ್ನು ಡೈರೆಕ್ಟಾಗಿ ಆ ದಾರ ಮೊದಲಿಂದಿತ್ತಲ್ಲ ಅದ್ರ ಮೇಲೇ ಹಾಗೆ ಗಂಟು ಹಾಕ್ಕೋತಾ ಇದ್ದೀನಿ. ಫಸ್ಟೇ ಗಂಟು ಹಾಕ್ಕೊಂಡಿಲ್ಲ, ಅದಕ್ಕೆ ಸೇರಿಸಿ ಹಾಗೆ ಕೈಯಲ್ಲೇ ಗಂಟು ಹಾಕ್ಕೊಂಡು ಟೈಟಾಗಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಚೈನ್ ತೊಗೋತಾ ಇದ್ದೀನಿ. ಚೈನ್ ತೊಗೊಂಡು ಅಲ್ಲಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಫಸ್ಟ್ ಲಾಕ್ ಆಗಿರುತ್ತೆ. ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ 1 2 3 4 ಚೈನ್ ಬೇಕಾಗುತ್ತೆ. ಅಂದರೆ ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿಗೆ 4 ಚೈನ್ ಹಾಕಿದ್ಮೇಲೆ ಇಲ್ಲಿಂದ ನೋಡಿಕೊಂಡು ಆರ್ಚ್ ಹಾಕಬೇಕಾಗತ್ತೆ ಇಲ್ಲಿಂದಾನೆ. ಈಗ ಒಂದು ಚೈನ್ ತೊಗೊಂಡು ಮತ್ತೆ ಪಕ್ಕಕ್ಕೆ ಲಾಕ್ ಮಾಡ್ಕೊತೀನಿ, ಯಾಕಂದರೆ ನೆಕ್ಸ್ಟು ಇನ್ನೊಂದು ಸ್ಟೆಪ್ ಬರಬೇಕಲ್ಲ, ಬೀಡ್ ಲೈನ್ ಹಾಕ್ಕೊಂಬರಬೇಕು. ಅದಕ್ಕೋಸ್ಕರ ಒಂದು ಚೈನ್ ಹಾಕಿ ಲಾಕ್ ಮಾಡಿ ಇಲ್ಲಿಂದ 10 ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಕರೆಕ್ಟಾಗಿ ಕೌಂಟ್ ಅಷ್ಟೇ ಬರಬೇಕು. ಅಂದರೆ ಈ ಬೇಸ್ ಲೈನ್ ಕೌಂಟಿಂಗ್ ತೊಗೊಂಡಿದ್ದೀನಲ್ಲ, ಅಂದರೆ 5 ಡಬಲ್ ಕ್ರೋಶೆ ಹಾಕಿದ್ದೀನಲ್ಲ, 5 ಕಂಬಗಳನ್ನ ಹಾಕೋ ಬಂದಿದ್ದೀನಲ್ಲ, ಅದಕ್ಕೋಸ್ಕರ. ಇದು ಜಾಸ್ತಿ ತೊಗೊಂಡಾಗ ಅಂದರೆ 6 8 ತೊಗೊಂಡಾಗ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನು 5 ತೊಗೊಂಡಿರೋದ್ರಿಂದ ಇಲ್ಲಿ 10 ಡಬಲ್ ಕ್ರೋಶೆಟ್ ಅಷ್ಟೇ ಸಾಕಾಗುತ್ತೆ. ಯಾಕಂದರೆ ಮತ್ತೆ ಇನ್ನೂ ಒಂದು ಸ್ಟೆಪ್ಪು ಬರೋದ್ರಿಂದ ಅಲ್ಲಿ ಬೀಡ್ ಲೈನ್ ಬರೋದ್ರಿಂದ ಮತ್ತು ಅದು ಓವರ್ಲ್ಯಾಪ್ ಆದಂಗೆ ಆಗುತ್ತೆ. ಒಂದು ಬೀಡ್ ಎಕ್ಸ್ಟ್ರಾ ಆದರೂ ಕೂಡ ಅದು ಓವರ್ಲ್ಯಾಪು ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಬರಬೇಕು, ಫಿನಿಶಿಂಗ್ ನೀಟಾಗಿ ಬರಬೇಕಂದ್ರೆ ಇಷ್ಟು ಸಾಕು. 10 ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಅಂದರೆ 4 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿ ಸ್ವಲ್ಪ ಒಳಗಡೆಗೆ ಮಾಡಿಕೊಂಡು ಮತ್ತೆ 1 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಕಂಬ ಇರುತ್ತಲ್ಲ ಅದ್ರ ಮೇಲ್ಗಡೆ ಮಾಡ್ಕೋಬೇಕು. ಈ ರೀತಿ ಕಾಣಿಸುತ್ತೆ. ಕೌಂಟಿಂಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ನೋಡಿ ಇಲ್ಲಿ ಈ ರೀತಿ ಮಧ್ಯದಲ್ಲಿ ಆ ಕುಚ್ಚು ಗ್ಯಾಪಲ್ಲಿ ನಿಮ್ಗೆ ಕಾಣಿಸುತ್ತೆ ಅನಿಸುತ್ತೆ, ಒಂದೊಂದು ಚೈನ್ ಹಾಕಿರೋದು ಇದೆ. ಅದೇ ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಬರಬೇಕಲ್ಲ, ಅದಕ್ಕೋಸ್ಕರ. ಈಗ ಈ ಸ್ಟೆಪ್ಪಲ್ಲಿ ನಾನು ಫ್ರಂಟ್ ಸೈಡಿಂದ ಹಾಕ್ತಾಯಿಲ್ಲ, ಬ್ಯಾಕ್ ಸೈಡಿಂದ ಹಾಕ್ಕೊಬರ್ತಾಯಿದ್ದೀನಿ. ಲಾಸ್ಟ್ ಡಿಸೈನಲ್ಲೂ ನಾನು ಅದೇ ರೀತಿ ಮಣಿಗಳನ್ನ ದಾರದ ಮೇಲೆ ಪೋಣಿಸ್ಕೊಂಡು ಇಟ್ಕೊಂಡು ಹಾಕಿದ್ದು. ಯಾಕಂದರೆ ಒಂದೊಂದೇ ಮಣಿ ಎತ್ಕೊಂಡು ಹಾಕಿದಾಗ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈ ರೀತಿ ಹಾಕೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಅಂದರೆ ಮಣಿಗಳನ್ನ ಒಂದೊಂದೇ ಕ್ರೋಶದಲ್ಲಿ ತೊಗೊಳ್ಳೋದು ಸ್ವಲ್ಪ ಕಷ್ಟ, ಟೈಮ್ ಜಾಸ್ತಿ ಬೇಕು. ಈ ಥರ ಆದರೆ ಮಣಿನ ಡೈರೆಕ್ಟಾಗಿ ಎಳ್ಕೊಂಡು ಒಂದು ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಕ್ಬೋದು. ಎಲ್ಲಿ ಪದೇ ಪದೇ ಬಿದ್ದು ಹೋಗೋದು ಎಲ್ಲ ಆಗಲ್ಲ, ಅಲ್ಲೇ ಸಿಗುತ್ತೆ. ಆವಾಗಲೇ ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಇದು ಬ್ಯಾಕ್ ಸೈಡಿಂದ ಹಾಕ್ತಾ ಇರೋದು ನಾನು. ಲಾಸ್ಟ್ ವಿಡಿಯೋದಲ್ಲೂ ನಾನು ಇದೇ ರೀತಿ ಹಾಕಿದ್ದೆ. ಈ ಕಡೆಯಿಂದ ಕಂಬದ ಒಳಗಡೆಯಿಂದ, ಕಂಬದ ಮೇಲಲ್ಲ ಕಂಬದ ಒಳಗಡೆಗೆ ಹಾಕ್ಕೊಂಬರ್ತಾ ಇದ್ದೀನಿ. ಅಂದರೆ ಒಂದು ಬೀಡು ದಾರದಲ್ಲಿರುತ್ತಲ್ಲ ಅದನ್ನು ಎಳ್ಕೊಳ್ಳೋದು, ಒಂದು ಲಾಕ್ ಮಾಡೋದು, ಎಳ್ಕೊಂಡು ಒಂದು ಲಾಕ್ ಮಾಡಿ ಮತ್ತು 2 ಕಂಬಗಳ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಸ್ಟೆಪ್ಪಲ್ಲಿ 10 ಬೀಡು ಕೂತ್ಕೊಳ್ಳುತ್ತೆ ಅಲ್ಲಿಗೆ. ಕರೆಕ್ಟಾಗಿ 10 ಬೀಡು ಹಾಕ್ಕೋಬೇಕು. ಇದೇ ರೀತಿ ನೋಡ್ತಾ ಇದ್ದೀರಲ್ಲ, ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಆರಾಮಾಗಿ ಮಾಡ್ಕೊಳ್ಳಿ, ಬಿಗಿನರ್ಸು ಕೂಡ ಮಾಡ್ಕೋಬೋದು. ಈ ಬೀಡ್ ಹಾಕೋದೇ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಈ ರೀತಿ ದಾರದ ಮೇಲೆ ಪೋಣಿಸ್ಕೊಂಡು ಹಾಕೋದು ಅಷ್ಟೇನು ಕಷ್ಟ ಆಗಲ್ಲ.
ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಷ್ಟೇ. ನಿಧಾನಕ್ಕೆ ಹಾಕಿದ್ರೆ ಇದು ಆರಾಮಾಗಿ ಹಾಕ್ಕೋಬೋದು. ಈ ರೀತಿ ಇದು ಫಸ್ಟ್ ಆರ್ಚು ಕಂಪ್ಲೀಟ್ ಆಯಿತು. ಈಗ 10 ಬೀಡು ಕೂತ್ಕೊಳ್ಳುತ್ತೆ. ಇವಾಗ ಅಲ್ಲಿ ಪಕ್ಕದಲ್ಲಿ ಒಂದು ಗ್ಯಾಪ್ ಇತ್ತಲ್ಲ, ಅಲ್ಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಸಾಕಾಗುತ್ತೆ ಇಲ್ಲಿಗೆ. 3 ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕದಕ್ಕೆ ಲಾಕ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಇದು ಫ್ರಂಟ್ ಸೈಡಿಂದ ಹೀಗೆ ಕಾಣಿಸುತ್ತೆ. ನಾನು ಹಾಕ್ಕೊಂಬರ್ತಾ ಇರೋದು ಬ್ಯಾಕ್ ಸೈಡಿಂದ. ಕಾಣಿಸ್ತಾ ಇದೆಯಲ್ಲ? ಹಾಂ, ಈಗ ನೋಡಿ 2 ಹಾಕಿದ್ದೀನಿ. ಈ ರೀತಿ ಬಂದಿದೆ. ಓವರ್ಲ್ಯಾಪ್ ಆಗಲ್ಲ. 5 ಕಂಬ ತೊಗೊಂಡ್ರೂ ಓವರ್ಲ್ಯಾಪ್ ಆಗಲ್ಲ. ಈ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚು ಕಟ್ತಾ ಇದ್ದೀನಿ. ಈ ಕುಚ್ಚು ಕಟ್ಟೋವಾಗ ನಾನು ಒಳಗಡೆ ಒಂದು ಬೀಡು ಸೇರಿಸಿ ಕಟ್ಟಿದ್ದೀನಿ. ಅದು ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ದಾರನ ನಾರ್ಮಲ್ ಕುಚ್ಚು ಕಟ್ಟೋದಕ್ಕಿಂತ ಸ್ವಲ್ಪ ಉದ್ದ ಬಿಟ್ಕೋಬೇಕಾಗತ್ತೆ. ನಾನು ಸೂಜಿ ಮೇಲೆ ಝರಿ ಥ್ರೆಡ್ ಇರಿಸ್ಕೊಂಡಿದ್ದೀನಿ. ನಾನು ಹಾಗೆ ಕಟ್ಟೋದು. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಫಸ್ಟಿಗೆ 3 ಸರಿ ಸುತ್ತಕೊಂಡು ಅಲ್ಲಿ ಟೈಟ್ ಮಾಡ್ಕೊಂಡು ಗಂಟು ಹಾಕಿದ್ದೀನಿ. ಮತ್ತು ಸೂಜಿನ ಆ ಕುಚ್ಚು ಒಳಗಡೆಯಿಂದ ತೊಗೊಂಬರ್ತಾಯಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಬಂದು ಎಳ್ಕೊಂಡು ಸೂಜಿ ಒಂದು ಕಡೆ ಇಟ್ಕೊಂಡು ಎಷ್ಟು ಉದ್ದ ಬೇಕು ನೋಡಿ ಅಷ್ಟುದ್ದ ಕಟ್ ಮಾಡ್ಕೊತೀನಿ. ಇವಾಗ ಆ ಸೂಜಿ ಒಳಗಡೆ ಝರಿ ಥ್ರೆಡ್ ಇತ್ತಲ್ಲ, ಅದು ಸೂಜಿಯಿಂದನೇ ಪೋಣಿಸ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಎಲ್ಲಿ ಬರುತ್ತೋ ಅಲ್ಲಿಗೆ ಆ ಮಣಿನ ಇಟ್ಕೊತೀನಿ. ನೀಟಾಗಿ ಅದನ್ನು ಮಧ್ಯಕ್ಕೆ ಕೂರಿಸ್ಕೊಂಡು ಝರಿ ಥ್ರೆಡ್ನ ವಾಪಸ್ ಎಳ್ಕೊಂಡು ಮತ್ತೆ ಗಂಟು ಹಾಕ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ 3 ಸುತ್ತು ಹಾಕ್ಕೊಂಡು ಟೈಟಾಗಿ ಎಳ್ಕೊಂಡು ಮತ್ತೆ ಒಳಗಡೆಯಿಂದ ಎಳ್ಕೊಂಡು ಸೂಜಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.